ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 15ನೆಯ ವಾರ, ಜುಲೈ 18, 2024, ಗುರುವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 11ನೆಯ ಅಧ್ಯಾಯ, 28ರಿಂದ 30ರವರೆಗಿನ ವಚನಗಳು. ಆ ಸಮಯದಲ್ಲಿ ಯೇಸು ಜನಸಮೂಹವನ್ನು ಉದ್ದೇಶಿಸಿ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಯಾವುದು ಯಾರು ಕೊಡಲಾಗದ ವಿಶ್ರಾಂತಿಯನ್ನು ಯೇಸು ನಮಗೆ ನೀಡುತ್ತಾರೆ. ಆತ್ಮೀಯರೇ, ನಮಗೆ ಬಿಡುವೇ ಇಲ್ಲ. ಎಷ್ಟೊಂದು ಜವಾಬ್ದಾರಿಗಳು. ನಮ್ಮಲ್ಲಿ ಕೆಲವೊಬ್ಬರಿಗಂತೂ ಮನೆ, ಸಂಸಾರ, ಮಕ್ಕಳು, ಅವರ ಭವಿಷ್ಯ, ಹೀಗೆ ಒಂದೇ ಎರಡೇ ಬಿಡುವಿಲ್ಲದ ಯಾಂತ್ರಿಕ ಬದುಕು ನಮ್ಮದು. ಹೀಗಿರುವಾಗ ಧಾರ್ಮಿಕ ಕರ್ತವ್ಯಗಳಿಗಂತೂ ಸಮಯವೇ ಇಲ್ಲ. ಅಭಾವ ಕಾಡುತ್ತಿದೆ. ಆದರೆ ಇದಾವುದು ವಿಶ್ರಾಂತಿ ನೀಡವು. ದಣಿವು, ಭಾರ, ಹೊರೆ, ಬೆವರು ಇವಷ್ಟೇ ನಮ್ಮ ಬಿಡುವಿಲ್ಲ ಬದುಕಿನ ಕೊಡುಗೆಗಳು. ಆತ್ಮೀಯರೇ, ಒಂದು ಸಮೀಕ್ಷೆಯ ಪ್ರಕಾರ ಒಬ್ಬ ವ್ಯಕ್ತಿ ದಿನಕ್ಕೆ ಸುಮಾರು 600ಕ್ಕೂ ಹೆಚ್ಚು ಜಾಹೀರಾತುಗಳನ್ನು ವೀಕ್ಷಿಸುತ್ತಾನಂತೆ. ಈ ಎಲ್ಲ ಜಾಹೀರಾತುಗಳು ನಮ್ಮ ಎಲ್ಲ ತೊಂದರೆ, ಕಷ್ಟಗಳಿಗೆ ತ್ವರಿತದಲ್ಲಿ ಪರಿಹಾರ ಸಿಗುವಂತೆ ಸಂದೇಶವನ್ನು ರವಾನಿಸುತ್ತವೆ. ಆದರೆ ಅವು ನೀಡುವ ಪರಿಹಾರ ಹೆಚ್ಚು ಕಾಲ ಉಳಿಯುವುದಿಲ್ಲ. ನಮ್ಮ ಜೀವನದಲ್ಲಿ ನಾವು ಅನೇಕ ನೊಗಗಳಾದ ಚಿಂತೆ, ನೋವು, ಅನಾರೋಗ್ಯ, ನಿರಾಶೆ, ನಿರುದ್ಯೋಗ, ವಿವಾಹ ಜೀವನದಲ್ಲಿ ಬಿರುಕು, ವ್ಯಸನ ಹಾಗೂ ಮುಂತಾದ ನೊಗಗಳನ್ನು ಅನುಭವಿಸುತ್ತಿರಬಹುದು. ಇವೆಲ್ಲವುಗಳಿಗೆ ಪ್ರಭು ಯೇಸು ಮಾತ್ರ ಸೂಕ್ತ ಪರಿಹಾರವನ್ನು ನೀಡುತ್ತಾರೆ. ಏಕೆಂದರೆ ಯೇಸು ವೈಯಕ್ತಿಕವಾಗಿ ನಮ್ಮ ಜೀವನದ ಹೋರಾಟಗಳ ಮತ್ತು ಹತಾಶೆಗಳ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ತಿಳಿದಿದೆ. ಅದರಿಂದ ನಮ್ಮ ಹೊರೆಗಳನ್ನು ಹಗುರವಾಗಿಸಲು ಬಯಸುತ್ತಾ ಸಾಂತ್ವನದ ನುಡಿಗಳನ್ನು ಇಂದಿನ ಶುಭ ಸಂದೇಶದಲ್ಲಿ ನುಡಿಯುತ್ತಾರೆ. ಯಾರು ಯಾವುದೂ ಕೊಡಲಾಗದ ವಿಶ್ರಾಂತಿಯನ್ನು ನೀಡಲು ಆ ಪ್ರಭು ಯೇಸುವಿಗೆ ಮಾತ್ರ ಸಾಧ್ಯ. ನಿಮ್ಮ ಭಾರವನ್ನು ಯೇಸುವಿನ ಮೇಲೆ ಬಿಡಿ, ಏಕೆಂದರೆ ಯೇಸು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾರೆ. ನಿಮ್ಮ ಮೇಲೆ ಅವರಿಗೆ ಕಾಳಜಿ ಇದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿಮಾದೇವ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.